ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆಯಲ್ಲೇ ಬಿಗ್ ಡಿಬೇಟ್. ಡಿಕೆಶಿ ಅಧಿಕಾರದ ಬಗ್ಗೆನೇ ನಡೆದು ವಾಗ್ವಾದಗಳು. ರಾಹುಲ್ ಗಾಂಧಿ ಮುಂದೆನೆ ಬಿಸಿ ಬಿಸಿ ಚರ್ಚೆ. ಒಬ್ಬ ವ್ಯಕ್ತಿಯಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಡಿಕೆಶಿಗೆ ಮಾತ್ರ ಯಾಕೆ ಎಲ್ಲಾ ಅಧಿಕಾರವನ್ನ ಕೊಟ್ಟಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ಮೇಲೂ ಹಿಡಿತವನ್ನ ಸಾಧಿಸುತ್ತಿದ್ದಾರೆ. ಡಿಸಿಎಂ ಆಗಿ ಸರ್ಕಾರದಲ್ಲೂ ಪವರ್ಫುಲ್ ಆಗಿದ್ದಾರೆ. ಈಗ ಡಿಕೆ ಸುರೇಶ್ರನ್ನ ಅಧ್ಯಕ್ಷರಾಗಿ ಮಾಡುವ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾದ್ರೆ ಪಕ್ಷದಲ್ಲಿ ನಾವ್ಯಾರು ದುಡಿತಾನೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ನಾಮಕಾವಸ್ಥೆನಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೋಡಿ. ಕೆಪಿಸಿಸಿಯಲ್ಲೂ ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ರಾಹುಲ್ ಗಾಂಧಿಗೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕೆಲವು ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಬಿಗ್ ಡಿಬೇಟ್. ಒನ್ ಮ್ಯಾನ್ ಒನ್ ಪೋಸ್ಟ್ ವಿಚಾರ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಡಿಕೆಶಿಯ ಅಧಿಕಾರದ ಬಗ್ಗೆನೇ ಈಗ ಭಾರಿ ಚರ್ಚೆಗಳು ನಡೀತಾ ಇದೆ. ಇನ್ನು ಕಾಂಗ್ರೆಸ್ ತಮ್ಮ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವಂತ ನಿಟ್ಟಿನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ತತ್ವವನ್ನ ಜಾರಿಗೆ ತರಬೇಕನ್ನೋದಾಗಿ ನಿರ್ಧಾರವನ್ನ ಕೈಗೊಳ್ತಾ ಇದ್ರು. ಇದೇ ವಿಚಾರ ಈಗ ರಾಜ್ಯದಲ್ಲಿ ಸಾಕಷ್ಟು ಬಿಗ್ ಡಿಬೇಟ್ಗೆ ಕಾರಣ ಆಗಿಬಿಟ್ಟಿದೆ. ಅದು ಕೂಡ ರಾಹುಲ್ ಗಾಂಧಿಯವರ ಮುಂದೆನೆ ಬಿಸಿ ಬಿಸಿ ಚರ್ಚೆಯಾಗಿದೆ. ಅದುವೇ ಒನ್ ಮ್ಯಾನ್ ಒನ್ ಪೋಸ್ಟ್ ವಿಚಾರವಾಗಿ. ಹೀಗಾಗಿನೇ ಕೆಲವು ಹಿರಿಯ ಕಾಂಗ್ರೆಸ್ ನಾಯಕರು ಹಲವು ಪ್ರಶ್ನೆಗಳನ್ನ ಮುಂದಿಟ್ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಯಾಕಂದ್ರೆ ಡಿಕೆಶಿಗೆ ಮಾತ್ರ ಇಷ್ಟೆಲ್ಲ ಅಧಿಕಾರವನ್ನ ಕೊಟ್ಟಿದ್ದೀರಿ. ಡಿಕೆಶಿ ಅವರು ಕೆಪಿಸಿಸಿಯ ಅಧ್ಯಕ್ಷರಾಗಿದ್ದಾರೆ. ಈ ಮೂಲಕವಾಗಿ ಪಕ್ಷದ ಮೇಲೆ ಹಿಡಿತವನ್ನ ಸಾಧಿಸುತ್ತಿದ್ದಾರೆ. ಇನ್ನು ಸರ್ಕಾರದಲ್ಲೂ ಕೂಡ ಪವರ್ಫುಲ್ ಹುದ್ದೆ ಡಿಸಿಎಂ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಯಲ್ಲಿ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸಾಕಷ್ಟು ಲಾಬಿ ನಡೀತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಡಿಕೆ ಸುರೇಶ್ರನ್ನ ಅಧ್ಯಕ್ಷರಾಗಿ ಮಾಡಬೇಕೆನ್ನುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾದ್ರೆ ಪಕ್ಷದಲ್ಲಿ ಬೇರೆ ನಾವ್ಯಾರೂ ಕೂಡ ದುಡಿತಾ ಇಲ್ವಾ ಅಂತ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ಏನಿದೆಯಲ್ಲ, ಇದು ಕೇವಲ ಹೆಸರಿಗ ನಾಮಕಾವಸ್ಥೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಕೆಪಿಸಿಸಿಯಲ್ಲೂ ಒನ್ ಮ್ಯಾನ್ ಒನ್ ಪೋಸ್ಟ್ ನ ಜಾರಿ ಮಾಡಿ ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಗೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕೆಲವು ನಾಯಕರು ಕೈಪಾಳ್ಯದಲ್ಲೇ ಕೈ ನಾಯಕರು ಈಗ ಒತ್ತಾಯವನ್ನ ಮಾಡ್ತಿದ್ದಾರೆ. ನಾವ್ಯಾರು ಕೂಡ ಪಕ್ಷಕ್ಕೆ ದುಡಿತಾನೆ ಇಲ್ವಾ, ನಾವೇನು ಕೆಲಸ ಮಾಡ್ತಾ ಇಲ್ವಾ, ಕೇವಲ ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರಿಗೆ ಇಷ್ಟೊಂದು ಅಧಿಕಾರ. ಈತ ಕೆಪಿಸಿಸಿಯ ಅಧ್ಯಕ್ಷರಾಗಿ ಪಕ್ಷದಲ್ಲೂ ಕೂಡ ಹಿಡಿತವನ್ನ ಸಾಧಿಸುತ್ತಿದ್ದಾರೆ. ಇನ್ನು ಸರ್ಕಾರದಲ್ಲಿ ಪವರ್ಫುಲ್ ಹುದ್ದೆ ಡಿಸಿಎಂ ಆಗಿದ್ದಾರೆ. ಜೊತೆಯಲ್ಲಿ ಬಹಳ ಪ್ರಬಲವಾಗಿರುವಂತ ಖಾತೆಗಳನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಹೀಗೆಲ್ಲ ಇರುವಾಗ ಬೇರೆ ಯಾರು ಕೂಡ ದುಡಿತಾ ಇಲ್ವಾ ಪಕ್ಷಕ್ಕೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ಯಾಕೆ ಕೇವಲ ಹೆಸರಿಗ? ಈ ಮೂಲಕವಾಗಿ ರಾಹುಲ್ ಗಾಂಧಿಗೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕೆಲವು ನಾಯಕರು ಒತ್ತಾಯ ಮಾಡಿದ್ದಾರೆ. ಕೆಪಿಸಿಸಿಯಲ್ಲೂ ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿ ಮಾಡಿ ಅನ್ನೋದಾಗಿ.